ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಕದನ ವಿರಾಮ ಸಾಕಷ್ಟು ದೇಶಗಳಲ್ಲಿ ನೆಮ್ಮದಿಯನ್ನು ತಂದಿದೆ. ಒಂದು ವೇಳೆ ಅಲ್ಲೇನಾದರೂ ಅಮೆರಿಕ ಮತ್ತು ಇಸ್ರೇಲ್ಗಳು ಸೇರಿ ಖಮೇನಿಯನ್ನ ಪದಚ್ಯುತಗೊಳಿಸಿ ಅಲ್ಲಿ ಕೂಡ ಸರಿಯಾದ ಆಡಳಿತ ಬಾರದೆ ಹೋದ್ರೆ ಇರಾನ್ ಕೂಡ ಮುಂದಿನ ಸಾಕಷ್ಟು ದಶಕಗಳ ಕಾಲ ಸಂಘರ್ಷ ಪೀಡಿತವಾಗಿ ಉಳಿದು ಬಿಡ್ತಾ ಇತ್ತೇನೋ ಅನ್ನೋ ಅನುಮಾನ ಸಾಕಷ್ಟು ಜನರನ್ನ ಕಾಡ್ತಾ ಇತ್ತು. ಯಾಕೆ ಹಾಗೆ ಅನ್ನೋದನ್ನ ನೋಡಿದ್ರೆ ಇತಿಹಾಸದ ಪುಟಗಳಲ್ಲಿ ದಾಖಲಾದ ಸಾಕಷ್ಟು ದೇಶಗಳ ಕಥೆಗಳು ನಮ್ಮ ಕಣ್ಣು ಮುಂದೆ ಬರುತ್ತವೆ. ಅಮೆರಿಕ ಯಾವ್ಯಾವುದೋ ಕಾರಣದಿಂದ ಮಧ್ಯಪ್ರಾಚ್ಯ ಹಾಗೂ ಅರಬ್ ಜಗತ್ತಿನ ದೇಶಗಳ ಮೇಲೆ ದಾಳಿಗಳನ್ನು ಮಾಡಿದೆ, ಅಲ್ಲಿನ ಸರ್ವಾಧಿಕಾರಿಗಳನ್ನ ಕಿತ್ತು ಹಾಕಿದೆ. ಆದರೆ ಆ ನಂತರ ಅಲ್ಲಿನ ಪರಿಸ್ಥಿತಿ ಏನಾಯ್ತು? ಇವತ್ತಿಗೂ ಆ ದೇಶಗಳು ಅರಾಜಕತೆಯ ಗೂಡುಗಳಾಗಿವೆ, ಭಯೋತ್ಪಾದನೆಯ ಮೂಲ ಸ್ಥಾನಗಳಾಗಿ ಬದಲಾಗಿವೆ. ಅಲ್ಲಿ ನಾಗರಿಕ ಸಂಘರ್ಷಗಳು ನಿಂತಿಲ್ಲ, ಸದೃಢ ಸರ್ಕಾರಗಳು ಬರುವುದಕ್ಕೆ ಸಾಧ್ಯ ಆಗಿಲ್ಲ. ಆ ದೇಶಗಳು ನಾನಾ ಸಮಸ್ಯೆಗಳನ್ನು ಎದುರಿಸ್ತಾ ಇವೆ. ಅದಕ್ಕೆ ಸ್ಪಷ್ಟವಾದ ಉದಾಹರಣೆ ಅಂದ್ರೆ ಲಿಬಿಯಾ. ಹಾಗಾದ್ರೆ ಏನಾಗಿತ್ತು ಲಿಬಿಯಾದಲ್ಲಿ? ಅಲ್ಲಿ ಗಡಾಫಿ ಇದ್ದಾಗಿನ ಪರಿಸ್ಥಿತಿ ಏನು, ಆ ನಂತರ ಇವತ್ತಿನ ಲಿಬಿಯಾ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ನಿಜ, ಅದೊಂದು ಅತ್ಯಗತ್ಯ ದಾಳಿ. ಆದರೆ ಅಲ್ಲಿ ಅವನನ್ನ ಮುಗಿಸಿದ ನಂತರ ಮುಂದೇನು ಅನ್ನೋದ್ರ ಬಗ್ಗೆ ನಾವು ಯೋಚನೆಯೂ ಮಾಡಿರಲಿಲ್ಲ. ಅದೇ ನಮ್ಮ ಬಹುದೊಡ್ಡ ಮಿಸ್ಟೇಕ್ ಆಗಿತ್ತು. ಈ ಮಾತುಗಳನ್ನಾಡಿದ್ದು ಯಾರೋ ಸೇನಾ ನಾಯಕನಲ್ಲ, ಬದಲಾಗಿ ಅಮೆರಿಕದ ಅಧ್ಯಕ್ಷರಾಗಿದ್ದ ಬರಾಕ್ ಒಬಾಮಾ. ಇಲ್ಲವರು ಇಷ್ಟೊಂದು ಬೇಸರ ವ್ಯಕ್ತಪಡಿಸಿದ್ದು ಲಿಬಿಯಾದ ಮೇಲಿನ ದಾಳಿ ಮತ್ತು ಗಡಾಫಿಯ ಎಲಿಮಿನೇಷನ್ ನಂತರದ ಪರಿಸ್ಥಿತಿಯ ಬಗ್ಗೆ. ಹೌದು, ಲಿಬಿಯಾದ ಮೇಲೆ ವಿಶ್ವಸಂಸ್ಥೆ ಹಾಗೂ ನ್ಯಾಟೋ ಪಡೆಗಳು ನಡೆಸಿದ ದಾಳಿ ಇತ್ತಲ್ಲ, ಅದು ಅವತ್ತಿಗೆ ತುಂಬಾನೇ ಸದ್ದು ಮಾಡಿತ್ತು. ಗೆಳೆಯರೆ, 2010-11 ಸಮಯದಲ್ಲಿ ಅರಬ್ ಜಗತ್ತಲ್ಲಿ ಒಂದು ಕ್ರಾಂತಿ ಶುರುವಾಯಿತು. ಟ್ಯುನೇಷಿಯಾದಿಂದ ಶುರುವಾದ ಆ ಕ್ರಾಂತಿಯ ಕಿಚ್ಚು ಅಲ್ಲಿನ ನಾನಾ ದೇಶಗಳನ್ನ ಆಹುತಿ ತಗೊಳ್ತಾ ಬಂತು. ಹಾಗೆ ಅದು ಲಿಬಿಯಾಗೆ ಕೂಡ ಬಂತು. ಅದನ್ನು ಅರಬ್ ಸ್ಪ್ರಿಂಗ್ ಅಂತ ಕರೆದ್ರು. ಈ ಸ್ಪ್ರಿಂಗು ಲಿಬಿಯಾನ ಹಿಂಡ್ ಹಾಕ್ತು. ಅಲ್ಲಿ ಸುಮಾರು 41 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದ್ದ ಸರ್ವಾಧಿಕಾರಿ ಮುಅಮ್ಮರ್ ಗಡಾಫಿ ವಿರುದ್ಧ ಅಲ್ಲಿನ ಜನ ತಿರುಗಿ ಬಿದ್ರು. ಅದ್ಯಾಕೋ ಗೊತ್ತಿಲ್ಲ, ಸಾಕಷ್ಟು ಕಡೆಗಳಲ್ಲಿ ಸಾಕಷ್ಟು ಬಾರಿ ಹಾಗಾಗಿದೆ. ರಾಜಾಡಳಿತವನ್ನು ವಿರೋಧಿಸಿ ಹೋರಾಟಗಳನ್ನು ಮಾಡಿ ಅಧಿಕಾರಕ್ಕೆ ಬಂದವರು ಕುರ್ಚಿ ಏರಿದ ಕೂಡಲೇ ತಾವು ಕೂಡ ರಾಜರ ಹಾಗೆ ಮೆರೆಯೋದಕ್ಕೆ ಶುರು ಮಾಡ್ತಾರೆ. ಬದುಕಿರುವವರೆಗೆ ಸಿಂಹಾಸನ ತಮ್ಮ ಅಡಿಯಲ್ಲೇ ಇರಬೇಕು ಅಂತ ಬಯಸ್ತಾರೆ. ಗಡಾಫಿ ಕೂಡ ಇದಕ್ಕೆ ಹೊರತಾದವನೇನಲ್ಲ. 1951ರಲ್ಲಿ ಲಿಬಿಯಾಗೆ ಸ್ವಾತಂತ್ರ್ಯ ಸಿಕ್ತು. ಆಗಲ್ಲಿ ಶುರುವಾಗಿದ್ದು ರಾಜಾಡಳಿತ. ರಾಜ ಇದ್ರಿಸ್ ಸಿಂಹಾಸನವನ್ನೇರದ. ಅವನ ಆಡಳಿತ ಅಲ್ಲಿನ ಕೆಲ ಪ್ರಗತಿಪರರ ವಿರೋಧಕ್ಕೆ ಕಾರಣ ಆಯಿತು. ಅಲ್ಲಿ ಅರಬ್ ಸೋಷಿಯಲಿಸಂ ಹಾಗೂ ಅರಬ್ ನ್ಯಾಷನಲಿಸಮ್ಗಳು ಶುರುವಾದವು. ನಮಗೆ ರಾಜ ಆಡಳಿತ ಬೇಡ, ನಮ್ಮನ್ನು ನಾವೇ ಆಳ್ವಿಕೆ ಮಾಡಿಕೊಳ್ಳೋ ಹಾಗಾಗಬೇಕು ಅಂತ ಅಲ್ಲೊಂದು ಹೋರಾಟ ಶುರುವಾಯಿತು. ಅದರ ನಾಯಕತ್ವವನ್ನು ವಹಿಸಿಕೊಂಡಿದ್ದವನು ಮುಅಮ್ಮರ್ ಗಡಾಫಿ. ಮುಂದೆ 1969ರಲ್ಲಿ ಲಿಬಿಯಾದ ಅವತ್ತಿನ ಅರಸ ಇದ್ರಿಸ್ ಗ್ರೀಕ್ ಹಾಗೂ ಟರ್ಕಿಯ ಪ್ರವಾಸದಲ್ಲಿದ್ದಾಗ ರಕ್ತರಹಿತ ಕ್ರಾಂತಿಯ ಮೂಲಕ ಗಡಾಫಿ ಲಿಬಿಯಾದ ಅಧಿಕಾರವನ್ನು ತನ್ನ ಕೈಗೆ ತಗೊಂಡ. ಅವನಲ್ಲಿನ ಜನರಿಗೆ ಸೋಷಿಯಲಿಸಂನ ಕನಸು ಬಿತ್ತಿದ್ದ. ಸಮಾನತೆ, ಸಮಾಜವಾದ, ಸಹಬಾಳ್ವೆ, ಸಮಾನ ಹಕ್ಕುಗಳು, ಸಮಾನ ಬದುಕು, ಆರ್ಥಿಕ ಸ್ವಾತಂತ್ರ್ಯ, ಸ್ವಾವಲಂಬನೆ, ಅದೆಷ್ಟು ಕನಸುಗಳು, ಏನು ಕತೆ. 1969ರಿಂದ 77ರವರೆಗೆ ಕ್ರಾಂತಿಕಾರಿ ನಾಯಕನಾಗಿ ಲಿಬಿಯಾದಲ್ಲಿ ಅಧಿಕಾರವನ್ನು ನಡೆಸಿದ್ದ ಗಡಾಫಿ 77ರಿಂದ 2011ರವರೆಗೆ ಲಿಬಿಯಾದ ಸರ್ವಾಧಿಕಾರಿಯಾಗಿ ಕಾಣಿಸಿಕೊಂಡ. ಈ ಭಾಗದ ಹೀರೋ ಕೂಡ ಆದ. ಆ ಅವಧಿಯಲ್ಲಿ ಅವನು ಮಾಡಿದ ಕೆಲಸಗಳು ಕೂಡ ಒಂದೆರಡೇನಲ್ಲ. ಅವನು ಮೊದಲಿಗೆ ಅರಬ್ ಜಗತ್ತನ್ನು ಒಂದುಗೂಡಿಸೋ ಮಾತುಗಳನ್ನಾಡ್ದ. ಆ ಬಳಿಕ ಆಫ್ರಿಕಾ ರಾಷ್ಟ್ರಗಳ ಒಕ್ಕೂಟವನ್ನು ಮುನ್ನಡೆಸಿದ. ಇನ್ನು ತೈಲ ಉತ್ಪಾದಕ ದೇಶಗಳ ಒಕ್ಕೂಟವನ್ನು ರಚಿಸುವಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ದ. ಅಷ್ಟೇ ಅಲ್ಲ, ಅವತ್ತಿನ ಸೋವಿಯತ್ ರಷ್ಯಾದಿಂದ ಸೇನಾ ಉಪಕರಣಗಳನ್ನು ಖರೀದಿ ಮಾಡಿ ಲಿಬಿಯಾದ ಸೈನ್ಯವನ್ನ ಬಲಿಷ್ಠಗೊಳಿಸಿದ. ಗಡಾಫಿಯ ಕಾಲದಲ್ಲಿ ತೈಲ ಉತ್ಪಾದನೆಯ ರಾಷ್ಟ್ರೀಕರಣ ಆಯಿತು. ಎಲ್ಲರಿಗೂ ವಿದ್ಯೆ, ಎಲ್ಲರಿಗೂ ಉಚಿತ ಶಿಕ್ಷಣ ಅನ್ನೋ ಸರ್ಕಾರಿ ನೀತಿಯೊಂದನ್ನ ಗಡಾಫಿ ಜಾರಿಗೆ ತಂದ. ವಿಶೇಷ ಏನು ಗೊತ್ತಾ? ಗಡಾಫಿ ಆಳ್ವಿಕೆ ಕಾಲದಲ್ಲಿ ನಮ್ಮ ಕರ್ನಾಟಕದ ಸಾಕಷ್ಟು ಜನ ಅಲ್ಲಿಗೆ ಹೋಗಿ ಇಂಗ್ಲಿಷ್ ಪಾಠ ಮಾಡಿ ಬಂದಿದ್ದಾರೆ. ಗಡಾಫಿ ತನ್ನ ಜನಕ್ಕೆ ಎಲ್ಲವನ್ನೂ ಕೊಟ್ಟ. ಅವನು ಅಮೆರಿಕಾಗೆ ಪಾಠ ಕಲಿಸೋ ನಿಟ್ಟಲ್ಲಿ ದೊಡ್ಡಣ್ಣನ ವಿರುದ್ಧ ತೈಲ ದಿಗ್ಬಂಧನ ವಿಧಿಸಿದ. ಅಮೆರಿಕ ತತ್ತರಿಸುವಂತೆ ಕೂಡ ಮಾಡ್ಬಿಟ್ಟ. ಗೆಳೆಯರೆ, ಜನಕ್ಕೆ ಎಲ್ಲ ಉಚಿತವಾಗಿ ಸಿಗ್ತಾ ಹೋದ್ರೆ ಕೆಲಸ ಇಲ್ಲದ ಮನಸ್ಸು ಮತ್ತಷ್ಟು ಮಗದಷ್ಟು ಹೊಸತನ್ನ ಬಯಸ್ತಾ ಹೋಗುತ್ತೆ. ಇನ್ನೂ ಬೇಕು ಅನ್ಸೋದಕ್ಕೆ ಶುರು ಆಗುತ್ತೆ. ಆಸೆಗೆ ಹದ್ದು ಅನ್ನೋದು ಎಲ್ಲಿದೆ? ನಮ್ಮಲ್ಲಿ ಎಲ್ಲ ಸಿಕ್ಕರೂ ಪಕ್ಕದ ದೇಶದಲ್ಲಿ ಏನು ಸಿಗುತ್ತಾ ಇದೆ, ನಮಗೇನು ಸಿಗುತ್ತಾ ಇಲ್ಲ ಅನ್ನೋದನ್ನ ನೋಡೋದಕ್ಕೆ ಮನುಷ್ಯ ಶುರು ಮಾಡ್ತಾನೆ. ಲಿಬಿಯಾದಲ್ಲಿ ಕೂಡ ಅದೇ ಆಯ್ತು.
ಎಲ್ಲ ಕೊಟ್ಟಿದ್ದ ಗಡಾಫಿ ಅಲ್ಲಿನ ಜನರ ವಾಕ್ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡಿದ್ದ. ರಾಜ ಆಡಳಿತದ ವಿರುದ್ಧ ಹೋರಾಟ ಮಾಡಿ ಅಧಿಕಾರಕ್ಕೆ ಬಂದ ಗಡಾಫಿ ಅಧಿಕಾರವನ್ನು ಬೇರೆಯವರಿಗೆ ಬಿಟ್ಟು ಕೊಡ್ತಾ ಇಲ್ಲ, ಸರ್ವಾಧಿಕಾರಿ ಆಗ್ತಾ ಇದ್ದಾನೆ ಅಂತ ಅಲ್ಲಿನ ಜನಕ್ಕೆ ಅನ್ನಿಸೋದಕ್ಕೆ ಶುರುವಾಗಿತ್ತು. ಅದೇ ಸಮಯಕ್ಕೆ ಅಮೆರಿಕ ಹಾಗೂ ಪಶ್ಚಿಮದ ಜಗತ್ತು ಕೂಡ ಗಡಾಫಿಯ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ವು. ಅಲ್ಲಿ ಗಡಾಫಿ ರಷ್ಯಾ ಜೊತೆ ಗುರುತಿಸಿಕೊಂಡಿದ್ದ ಅನ್ನೋದು ಒಂದಾದ್ರೆ, ಅಮೆರಿಕ ಕೂಟ ಅರಬ್ ಹಾಗೂ ಆಫ್ರಿಕಾದಲ್ಲಿ ಶಕ್ತಿ ಕಳ್ಕೊಳ್ಳೋ ಹಾಗೆ ಈ ಗಡಾಫಿ ಮಾಡ್ತಿದ್ದಾನೆ ಅನ್ನೋ ಭಯ ಕೂಡ ಪಶ್ಚಿಮವನ್ನ ಕಾಡೋದಕ್ಕೆ ಶುರು ಮಾಡ್ತು. ಹೀಗಾಗಿ ಅಲ್ಲಿ ಅಮೆರಿಕಾದ ಡೀಪ್ ಸ್ಟೇಟ್ ತನ್ನ ಕೆಲಸ ಶುರು ಇಟ್ಕೊಳ್ತು. ಗೆಳೆಯರೆ, ಇಲ್ಲಿ ಗಡಾಫಿ ಕೇವಲ ಅಮೆರಿಕಾಗೆ ಮಾತ್ರ ಶತ್ರು ಆಗಿರಲಿಲ್ಲ. ಇರಾನ್ ಕೂಡ ಗಡಾಫಿಯನ್ನ ಶತ್ರು ಥರ ನೋಡೋದಕ್ಕೆ ಶುರು ಮಾಡಿತ್ತು. ಅಷ್ಟೊತ್ತಿಗೆ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಗಿತ್ತು. ಖೊಮೇನಿಯ ಆಡಳಿತ ಶುರುವಾಗಿತ್ತು. ಅವರು ಅರಬ್ ಜಗತ್ತಿನ ಜೊತೆ ಸಣ್ಣ ಒಂದು ಶೀತಲ ಸಮರವನ್ನು ಶುರು ಮಾಡಿಕೊಂಡಿದ್ರು. ಹಾಗೆ ನೋಡಿದ್ರೆ ಇರಾನ್ನಲ್ಲಿ ಖೊಮೇನಿ ಅಧಿಕಾರಕ್ಕೆ ಬರೋದಕ್ಕೆ ಮತ್ತು ಇರಾನ್ ಇರಾಕ್ ಯುದ್ಧದ ಸಮಯದಲ್ಲಿ ಕೂಡ ಗಡಾಫಿ ಇರಾನಿನ ಇಸ್ಲಾಮಿಕ್ ಆಡಳಿತಕ್ಕೆ ಬೆಂಬಲವಾಗಿ ನಿಂತಿದ್ದ. ಅವತ್ತಿಗೆ ಲಿಬಿಯಾ, ಈಜಿಪ್ಟ್, ಟ್ಯುನೇಷಿಯಾ, ಇರಾನ್ ಹೀಗೆ ಈ ಭಾಗದ ಸಾಕಷ್ಟು ದೇಶಗಳು ಅಮೆರಿಕಾದ ವಿರುದ್ಧ ರಷ್ಯಾದ ಕೂಟದಲ್ಲೇ ಇದ್ವು. ಆದರೂ ಇರಾನ್ ಗಡಾಫಿಯನ್ನ ಇಷ್ಟಪಡಲಿಲ್ಲ. ಅದಕ್ಕೆ ಕಾರಣ 1978ರಲ್ಲಿ ಲಿಬಿಯಾದಲ್ಲಿ ನಡೆದಿತ್ತು ಎನ್ನಲಾದ ಮೂಸಾ ಅಲ್ ಸದರ್ನ ಹತ್ಯೆ. ಗೆಳೆಯರೆ, ಈ ಅಲ್ ಸದರ್ ಅವತ್ತಿಗೆ ಶಿಯಾ ಇಸ್ಲಾಮಿನ ಸರ್ವೋಚ್ಚ ನಾಯಕನಾಗಿದ್ದ, ಇಮಾಮ್ ಆಗಿ ಗುರುತಿಸಿಕೊಂಡಿದ್ದ. ಆತ ಲಿಬಿಯಾದಲ್ಲಿ ನಿಗೂಢವಾಗಿ ಕಾಣೆ ಆಗ್ತಾನೆ. ಆತನನ್ನ ಗಡಾಫಿ ಕೊಲೆ ಮಾಡಿಸಿರಬಹುದು ಅನ್ನೋ ಮಾತುಗಳು ಕೇಳಿಬರುತ್ತವೆ. ಅದರ ಹಿಂದೆ ನಾನಾ ಥಿಯರಿಗಳು ಕೂಡ ಹುಟ್ಟುಕೊಳ್ಳುತ್ತವೆ. ಪಾಲಸ್ತೀನ್ ನಾಯಕ ಯಾಸರ್ ಅರಾಫತ್ ಬೇಡಿಕೆಯ ಮೇರೆಗೆ ಈ ಮೂಸಾ ಸದರ್ ಗಡಾಫಿಯಿಂದ ಕೊಲೆಯಾದ ಅಂತ ಕೆಲವರು, ಇಲ್ಲ ಇರಾನಿನ ಖೊಮೇನಿಯ ಬೇಡಿಕೆಯ ಮೇರೆಗೆ ಮೂಸಾನ ಕೊಲೆ ನಡೀತು, ಮೂಸಾ ಕೊಲೆಗೀಡಾದ ಕಾರಣಕ್ಕೇನೆ ಖೊಮೇನಿ ಅಲ್ಲಿ ಸರ್ವೋಚ್ಚ ನಾಯಕ ಆಗೋದಕ್ಕೆ ಸಾಧ್ಯವಾಗಿದ್ದು ಅಂತ ಮತ್ತೆ ಕೆಲವರು ಆರೋಪ ಮಾಡ್ತಾರೆ. ಅವೆಲ್ಲ ಆಧಾರಗಳಿಲ್ಲದ ಆರೋಪಗಳು ಮಾತ್ರ. ಆದ್ರೆ ಇರಾನಿನ ಆಡಳಿತ ಖೊಮೇನಿಯ ಕೈಗೆ ಬಂದ ನಂತರ ಕೂಡ ಲಿಬಿಯಾ ಖೊಮೇನಿಯ ಬೆಂಬಲಕ್ಕೆ ನಿಂತಿತ್ತು. ಇಷ್ಟಾದ್ರೂ ಲಿಬಿಯಾ ಅರಬ್ ಜಗತ್ತಲ್ಲಿ ಸಾಕಷ್ಟು ಶಕ್ತಿಶಾಲಿಯಾಗಿ ಬೆಳೀತಾ ಇರೋದು ಇರಾನ್ಗೆ, ಅಲ್ಲಿನ ಇಸ್ಲಾಮಿಕ್ ಆಡಳಿತಕ್ಕೆ ಇಷ್ಟ ಆಗಲಿಲ್ಲ. ಹೀಗಾಗಿ ಅರಬ್ ಸ್ಪ್ರಿಂಗ್ನ ಹಿಂದೆ ಇರಾನ್ ನಿಂತುಕೊಳ್ತು. ಲಿಬಿಯಾದಲ್ಲಿ ಶುರುವಾದ ಗಡಾಫಿ ವಿರುದ್ಧದ ಪ್ರತಿಭಟನೆಗಳಿಗೆ ಇರಾನ್ ಸಂಪೂರ್ಣ ಬೆಂಬಲವನ್ನು ಕೊಡ್ತು. ಅದಕ್ಕೆ ಬೇಕಾದ ಪೆಟ್ರೋಲು, ಬೆಂಕಿ ಎಲ್ಲವನ್ನ ಅಲ್ಲಿ ಇರಾನ್ ಸುರಿತಾ ಹೋಯಿತು. ಹಾಗೆ ನೋಡಿದ್ರೆ ಗೆಳೆಯರೆ, ಈ ಅರಬ್ ಕ್ರಾಂತಿ ಶುರುವಾಗಿದ್ದು 2010ರಲ್ಲಿ ಉತ್ತರ ಆಫ್ರಿಕಾದ ಪುಟ್ಟ ದೇಶ ಟ್ಯುನೇಷಿಯಾದಲ್ಲಿ. ಇದು ಕೆಲವೇ ತಿಂಗಳಲ್ಲಿ ಇಡೀ ಅರಬ್ ಜಗತ್ತನ್ನ ವ್ಯಾಪಿಸ್ಕೊಳ್ತಾ ಹೋಯಿತು. ಲಿಬಿಯಾ, ಈಜಿಪ್ಟ್, ಯೆಮನ್, ಸಿರಿಯಾ, ಬಹರೇನ್ಗಳಲ್ಲಿನ ಜನ ಸರ್ವಾಧಿಕಾರಿಗಳು ರಾಜಾಡಳಿತದ ವಿರುದ್ಧ ನಿಂತರು. ಅಲ್ಲಿ ಸಾಕಷ್ಟು ಪ್ರತಿಭಟನೆಗಳು ನಡೆದವು. ಪಶ್ಚಿಮದ ದೇಶಗಳು ಅದನ್ನ ಅವಕಾಶವಾಗಿ ಬಳಸಿಕೊಂಡು ಅಲ್ಲಿನ ಪ್ರಜಾಪ್ರಭುತ್ವವಾದಿಗಳ ಬೆಂಬಲಕ್ಕೆ ನಿಂತರು. ಅಮೆರಿಕ ಮತ್ತು ಅಲ್ಲಿನ ಡೀಪ್ ಸ್ಟೇಟ್ ಕೂಡ ಈ ಹೋರಾಟದ ಕಿಚ್ಚಿಗೆ ಮತ್ತಷ್ಟು ಎಣ್ಣೆ ಸುರಿದು ಟ್ಯುನೇಷಿಯಾದಲ್ಲಿ ಝೈನ್ ಅಲ್ ಅಬಿದಿನ್ ಬೆನ್ ಆಲಿ, ಲಿಬಿಯಾದ ಮುಅಮ್ಮರ್ ಗಡಾಫಿ, ಈಜಿಪ್ಟ್ನ ಹೊಸ್ನಿ ಮುಬಾರಕ್ ವಿರುದ್ಧ ಹೋರಾಟಗಳು ತೀವ್ರ ಸ್ವರೂಪವನ್ನು ಪಡ್ಕೊಂಡು, ಅದೇ ವೇಳೆ ಮೊರಾಕೊ, ಇರಾಕ್, ಅಲ್ಜೀರಿಯಾ, ಲೆಬನಾನ್, ಜೋರ್ಡಾನ್, ಕುವೈತ್, ಒಮನ್, ಸುಡಾನ್ಗಳಲ್ಲಿ ಕೂಡ ಜನ ಬೀದಿಗಿಳಿದ್ರು. ಜಿಬೋಟಿ, ಮಾರಿಟೇನಿಯಾ, ಸೌದಿ ಅರೇಬಿಯಾ ಹಾಗೂ ವೆಸ್ಟರ್ನ್ ಸಹರಾಗಳಲ್ಲಿ ಕೂಡ ಹೋರಾಟಗಳು ಕಾಣಿಸ್ಕೊಂಡು, ಆದರೂ ಅವುಗಳನ್ನು ಹತ್ತಿಕ್ಕುವಲ್ಲಿ ಅಲ್ಲಿನ ಸರ್ಕಾರಗಳು ಯಶಸ್ವಿಯಾದವು. ಇನ್ನು ಲಿಬಿಯಾದಲ್ಲಿ ಮೆಡಿಟರೇನಿಯನ್ ಸಮುದ್ರ ತೀರದ ಬೆಂಗಾಜಿಯಲ್ಲಿ ಶುರುವಾದ ಈ ಹೋರಾಟ ಕೆಲವೇ ತಿಂಗಳಲ್ಲಿ ಇಡೀ ದೇಶವನ್ನು ಆವರಿಸಿಕೊಳ್ತು. ಅದನ್ನು ನಿಯಂತ್ರಿಸುವ ನಿಟ್ಟಲ್ಲಿ ಗಡಾಫಿ ತನ್ನದೇ ಜನರ ವಿರುದ್ಧ ಸೇನೆಯನ್ನ ನುಗ್ಗಿಸಬೇಕಾಗಿ ಬಂತು. ಆದರೆ ಬಲಪ್ರಯೋಗದಿಂದ ಪ್ರತಿಭಟನೆಗಳ ಕಿಚ್ಚನ್ನ ತಣ್ಣಗಾಗಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಪ್ರತಿಭಟನಾಕಾರರ ಕೈಗೂ ವಿದೇಶಿ ಶಕ್ತಿಗಳು ಬಂದೂಕುಗಳನ್ನು ಕೊಟ್ಟವು. ಲಿಬಿಯಾದ ಪರಿಸ್ಥಿತಿ ತುಂಬಾನೇ ಹದಗೆಡ್ತಾ ಹೋಯಿತು. 2011ರಲ್ಲಿ ವಿಶ್ವಸಂಸ್ಥೆ ಈ ಸಂಘರ್ಷದೊಳಗೆ ಎಂಟರ್ ಆಯಿತು. ಇಷ್ಟಾಗ್ತಿದ್ದಂತೆ ಅಮೆರಿಕಾದ ಅವತ್ತಿನ ಅಧ್ಯಕ್ಷ ಒಬಾಮಾ ತಮ್ಮ ಡೆಲ್ಟಾ ಪಡೆಗಳನ್ನ ಅಲ್ಲಿಗೆ ಕಳುಹಿಸುವ ನಿರ್ಧಾರವನ್ನು ತಗೊಂಡ್ರು. ಈ ನಿರ್ಧಾರದ ಹಿಂದೆ ಹಿಲರಿ ಕ್ಲಿಂಟನ್ ಇದ್ರು. ಹೀಗೆ ಲಿಬಿಯಾಗೆ ಅಮೆರಿಕಾದ ಪಡೆಗಳು ಬಂದ ಮೇಲೆ ನ್ಯಾಟೋ ಫೋರ್ಸ್ ಕೂಡ ಕಣಕ್ಕಿಳಿತು. ಬ್ರಿಟನ್ ಹಾಗೂ ಫ್ರಾನ್ಸ್ ಲಿಬಿಯಾದ ಮೇಲೆ ವಾಯುದಾಳಿಗಳನ್ನು ಮಾಡಿದ್ವು. ಅಮೆರಿಕ ಲಿಬಿಯಾದ ಜನರ ಕೈಗೆ ಬಂದೂಕನ್ನು ಕೊಟ್ಟು ಅವರು ಲಿಬಿಯಾ ಪಡೆಗಳ ವಿರುದ್ಧ ಯುದ್ಧಕ್ಕೆ ನಿಲ್ಲೋ ಹಾಗೆ ಮಾಡಿತು. 2011ರ ಅಕ್ಟೋಬರ್ 20ನೇ ತಾರೀಕು ಗಡಾಫಿಯನ್ನ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಟ ಮಾಡ್ತಾ ಇದ್ದ ಪಡೆಗಳು ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕಿದ್ವು. ಅಲ್ಲಿಗೆ ಲಿಬಿಯಾಗೆ ಗಡಾಫಿಯಿಂದ ಮುಕ್ತಿ ಸಿಕ್ತು.
ಲಿಬಿಯಾದ ಜನ ಹೊಸ ಸೂರ್ಯೋದಯವನ್ನ ಕಣ್ತುಂಬಿಕೊಳ್ಳುವ ಆಶಾಭಾವನೆಯಲ್ಲಿದ್ದರು. ಆದರೆ ಅವರು ಬಯಸಿದ ಸುಖದ ಸೂರ್ಯ, ಸ್ವಾತಂತ್ರ್ಯದ ಸೂರ್ಯ, ಸಮಾನತೆಯ ಸೂರ್ಯ, ಶಾಂತಿಯ ಸೂರ್ಯ ಎಲ್ಲಿದ್ದಾನೆ? ಅವರು ಇವತ್ತಿಗೂ ಹುಡುಕಾಟ ಮಾಡ್ತಲೇ ಇದ್ದಾರೆ. ಗಡಾಫಿಯ ಸಾವಿನ ನಂತರ ಲಿಬಿಯಾ ನಿರಂತರ ನಾಗರಿಕ ಸಂಘರ್ಷಕ್ಕೆ, ಅರಾಜಕತೆಗೆ ತುತ್ತಾಯಿತು. ಇಡೀ ದೇಶವನ್ನ ನಿಭಾಯಿಸಬಲ್ಲ, ದೇಶದ ಜನರ ನಂಬಿಕೆಯನ್ನ ಗಳಿಸಬಲ್ಲ ಮತ್ತೊಬ್ಬ ನಾಯಕ ಅಲ್ಲಿ ಹುಟ್ಟಿ ಬರಲೇ ಇಲ್ಲ. ಹೀಗಾಗಿನೇ ಲಿಬಿಯಾದ ವಿಷಯದಲ್ಲಿ ನಾವು ತಪ್ಪು ಮಾಡಿಬಿಟ್ವಿ ಅನ್ನೋ ಮಾತುಗಳನ್ನ 2018ರಲ್ಲಿ ಒಬಾಮಾ ಹೇಳಿತು. ಗೆಳೆಯರೆ, ಅವತ್ತು ಲಿಬಿಯಾದಲ್ಲಿ ಇಂಥದ್ದೊಂದು ಹೋರಾಟ ಶುರು ಆಗೋದಕ್ಕೆ ಕಾರಣವಾಗಿದ್ದು ಅಲ್ಲಿನ ತೈಲ ಸಂಪತ್ತು. ಲಿಬಿಯಾದಲ್ಲಿ ಒಟ್ಟು 48 ಬಿಲಿಯನ್ ಬ್ಯಾರೆಲ್ಗಳಷ್ಟು ತೈಲ ಇದೆ ಅಂತ ಹೇಳಲಾಗುತ್ತೆ. ಅದು ಇನ್ನಷ್ಟು ಹೆಚ್ಚು ಕೂಡ ಇರಬಹುದು. ಈ ತೈಲ ಬೇರೆ ಬೇರೆ ಕಡೆಗಳಲ್ಲಿ ಸಿಗ್ತಾ ಇರುವ ತೈಲಕ್ಕಿಂತ ಲೈಟ್ ಹಾಗೂ ಸ್ವೀಟ್ ಆಗಿರುತ್ತೆ. ಈ ರೀತಿಯ ತೈಲವನ್ನ ಸಂಸ್ಕರಿಸುವುದು ತುಂಬಾನೇ ಸುಲಭ. ಹೀಗಾಗಿ ಲಿಬಿಯಾದ ತೈಲವನ್ನ ಯುರೋಪಿಯನ್ ದೇಶಗಳು ಸಾಕಷ್ಟು ಪ್ರಮಾಣದಲ್ಲಿ ಖರೀದಿ ಮಾಡ್ತಾ ಇದ್ವು. ಗಡಾಫಿ ಇದ್ದಾಗಲೇ ಪ್ರತಿದಿನ ಸರಾಸರಿ 1.4 ಮಿಲಿಯನ್ ಬ್ಯಾರೆಲ್ಗಳಷ್ಟು ತೈಲವನ್ನ ಹೊರತೆಗೆಯಲಾಗ್ತಾ ಇತ್ತು. ಆದ್ರೆ ಇದ್ದಕ್ಕಿದ್ದಂತೆ ಗಡಾಫಿ ಪಶ್ಚಿಮದ ಜೊತೆಗಿನ ಮುನಿಸಿನ ಕಾರಣಕ್ಕೆ ತೈಲ ಉತ್ಪಾದನೆಯನ್ನ 0.5 ಮಿಲಿಯನ್ ಬ್ಯಾರೆಲ್ಗೆ ಇಳಿಸಿಬಿಟ್ಟ. ಇದರಿಂದ ಐರೋಪ್ಯ ದೇಶಗಳು ಹಾಗೂ ಅಮೆರಿಕಾಗೆ ಸಮಸ್ಯೆ ಉಂಟಾಯಿತು. ತೈಲ ಸರಬರಾಜು ಕಡಿಮೆ ಆಯಿತು. ಹೀಗಾಗಿ ಗಡಾಫಿಯ ಜೊತೆ ಮಾತುಕತೆಗೆ, ಸಂಧಾನಕ್ಕೆ ಅವರು ಪ್ರಯತ್ನ ಪಟ್ಟರಾದರೂ ಅದ್ಯಾವುದಕ್ಕೂ ಗಡಾಫಿ ಬಾಗಿಲು ತೆರೆಯಲಿಲ್ಲ. ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳ ತೈಲ ಶೋಷಣೆಯ ವಿರುದ್ಧ ಗಡಾಫಿ ತಾನು ಮಾತ್ರ ನಿಂತುಕೊಳ್ಳಿಲ್ಲ. ಅರಬ್ ನೆಲದ ಇನ್ನಿತರ ತೈಲೋತ್ಪನ್ನ ದೇಶಗಳು ಕೂಡ ಅಮೆರಿಕದ ವಿರುದ್ಧ ನಿಲ್ಲೋ ಹಾಗೆ ಆತ ಪ್ರಚೋದಿಸೋದಿಕ್ಕೆ ಶುರು ಮಾಡ್ದ. ಇದು ಅಮೆರಿಕ ಮತ್ತು ಅಲ್ಲಿನ ಬಂಡವಾಳಶಾಹಿಗಳ ಕೆಂಗಣ್ಣಿಗೆ ಕಾರಣ ಆಯಿತು. ಇದರ ಜೊತೆಗೆ ಇಸ್ರೇಲ್ ಹಾಗೂ ಅರಬ್ ಸಂಘರ್ಷ ನಡೀತಿತ್ತಲ್ಲ, ಅದರಲ್ಲಿ ಕೂಡ ಗಡಾಫಿ ಮಧ್ಯಪ್ರವೇಶವನ್ನು ಮಾಡ್ದ. ಪ್ಯಾಲೆಸ್ತೈನ್ ಪಡೆಗಳಿಗೆ ಗಡಾಫಿಯ ಬೆಂಬಲ ಸಿಗ್ತಾ ಹೋಯಿತು. ಇಸ್ರೇಲ್ ವಿರುದ್ಧ ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗುತ್ತಿದ್ದವರನ್ನು ಕೂಡ ಗಡಾಫಿ ಬೆಂಬಲಿಸೋದಕ್ಕೆ ನಿಂತುಕೊಂಡ. ಇಲ್ಲಿ ಒಂದು ಕಡೆ ಪಾಲಸ್ತೀನ್ ಹೋರಾಟವನ್ನ ಬೆಂಬಲಿಸಿ ಗಡಾಫಿ ಇಸ್ರೇಲಿನ ವಿರೋಧವನ್ನ ಕಟ್ಟಿಕೊಂಡಿದ್ದ. ಮತ್ತೊಂದು ಕಡೆ ಅರಬ್ ನಾಯಕನಾಗಿ ಬೆಳೀತಿದ್ದಾನೆ ಅನ್ನೋ ಕಾರಣಕ್ಕೆ ಇರಾನ್ ಗಡಾಫಿಯ ವಿರುದ್ಧ ಕುದಿತಾ ಇತ್ತು. ಮಗದೊಂದು ಕಡೆ ತೈಲದ ಕಾರಣಕ್ಕೆ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳು ಈ ಗಡಾಫಿಯನ್ನ ಅಧಿಕಾರದಿಂದ ಕೆಳಗಿಳಿಸುವ ಹುನ್ನಾರವನ್ನ ಆರಂಭ ಮಾಡಿದ್ವು. ಇದೇ ಹೊತ್ತಿಗೆ ಅಲ್ಲಿ ಅರಬ್ ಸ್ಪ್ರಿಂಗ್ ಶುರುವಾಯಿತು. ಅದರ ಹಿಂದೆ ಇರಾನ್ ನಿಂತುಕೊಳ್ತು. ನಂತರ ಪಶ್ಚಿಮ ಏನೆಲ್ಲ ಬಯಸ್ತಾ ಇತ್ತೋ ಅದೆಲ್ಲ ಅಲ್ಲಿ ಆಗೋಯ್ತು. ಗಡಾಫಿಯ ಸಾವಿನ ನಂತರ 2011ರಲ್ಲಿ ತಾತ್ಕಾಲಿಕವಾಗಿ ಅಧಿಕಾರವನ್ನು ಹಿಡಿದ ನ್ಯಾಷನಲ್ ಟ್ರಾನ್ಸಿಷನಲ್ ಕೌನ್ಸಿಲ್ 2012ರ ಜುಲೈಯಲ್ಲಿ ಅಲ್ಲಿ ಚುನಾವಣೆಗಳನ್ನು ಮಾಡಿತು. ಆ ಚುನಾವಣೆಯಲ್ಲಿ ಗ್ರೀನ್ ನ್ಯಾಷನಲ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಅಲಿ ಝೈದಾನ್ ಲಿಬಿಯಾದ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು. ಆದರೆ 2014ರ ಹೊತ್ತಿಗೆ ಗ್ರೀನ್ ನ್ಯಾಷನಲ್ ಕಾಂಗ್ರೆಸ್ ಅಲಿ ಝೈದಾನ್ ಅನ್ನ ಪಕ್ಷದಿಂದ ಹೊರಹಾಕ್ತು. ಹೀಗಾಗಿ ಅಲ್ಲಿ 2ನೇ ಬಾರಿಗೆ ನಾಗರಿಕ ದಂಗೆಗಳು ಶುರುವಾದವು. ಆ ಹೊತ್ತಲ್ಲೇ ಲಿಬಿಯಾದಲ್ಲಿ ಐಸಿಸ್ನ ಪ್ರಭಾವ ಕೂಡ ಹೆಚ್ಚಾಗ್ತಾ ಹೋಯಿತು. ಇದೇ ಸಂದರ್ಭಕ್ಕೆ ಖಲೀಲ್ ಹಫ್ತಾರ್ ಅನ್ನೋ ಸೇನಾ ನಾಯಕ ಅಧಿಕಾರವನ್ನ ತನ್ನ ಕೈಗೆ ತಗೊಂಡ. ಈ ಖಲೀಲ್ ಹಫ್ತಾರ್ ಒಂದು ಕಾಲಕ್ಕೆ ಗಡಾಫಿ ಜೊತೆಲಿದ್ದವರು. 1980ರ ಹೊತ್ತಿಗೆ ಗಡಾಫಿಯಿಂದ ದೂರ ಆಗಿ ಈತ ಅಮೆರಿಕದ ತೊಡೆ ಏರಿದ. 2014ರಲ್ಲಿ ಅಮೆರಿಕ ಈತನನ್ನ ಲಿಬಿಯಾಗೆ ಮತ್ತೆ ಕಳುಹಿಸಿಕೊಡ್ತು. ಈಗ ಬಾಂಗ್ಲಾಗೊಬ್ಬ ಜೋಕರ್ನನ್ನ ತಂದು ಅಮೆರಿಕ ಕೂಡಿಸಿದೆ ನೋಡಿ. ಹಾಗೆ ಈ ಹಫ್ತಾರ್ನನ್ನ ಕೂಡ ಕೇರ್ ಟೇಕರ್ ನಾಯಕನನ್ನಾಗಿ ಲಿಬಿಯಾಗೆ ಕಳುಹಿಸಲಾಯಿತು. ಆದರೆ ಈ ಹೇರಿಕೆಯ ನಾಯಕನನ್ನ ಒಪ್ಪೋದಿಕ್ಕೆ ಪ್ರಧಾನಿ ಝೈದಾನ್ ಸಿದ್ಧ ಇರಲಿಲ್ಲ. ಇಷ್ಟಾದರೂ ಖಲೀಫ್ ಹಫ್ತಾರ್ ಅಧಿಕಾರವನ್ನು ತನ್ನ ಕೈಗೆ ತಗೊಂಡ. ಲಿಬಿಯಾನ ಮುನ್ನಡೆಸೋದಕ್ಕೆ ಶುರು ಮಾಡ್ದ. ಆ ಹೊತ್ತಲ್ಲಿ ಐಸಿಸ್ನ ಕಾಟ ಕೂಡ ಹೆಚ್ಚಾಗ್ತಾ ಹೋಯಿತು. ಲಿಬಿಯಾದಲ್ಲಿನ ಅನ್ಸರ್ ಅಲ್ ಶರಿಯಾ ಸಂಘಟನೆ ಸರ್ಕಾರದ ವಿರುದ್ಧ ನಿಲ್ತು. ಹೀಗಾಗಿ ಅಲ್ಲಿ ಖಲೀಫ್ ಹಫ್ತಾರ್ ಆಪರೇಷನ್ ಡಿಗ್ನಿಟಿಯನ್ನ ಪ್ರಾರಂಭ ಮಾಡಿದ್ರು. ಅಷ್ಟೊತ್ತಿಗಾಗಲೇ ಟ್ರಿಪೋಲಿಯಲ್ಲಿನ ಏರ್ಪೋರ್ಟ್ ಅನ್ನ ಭಯೋತ್ಪಾದಕರು ತಮ್ಮ ವಶಕ್ಕೆ ತಗೊಂಡು ಬಿಟ್ಟಿದ್ರು. ಬೇರೆ ಲಿಬಿಯಾದಲ್ಲಿ ಐಸಿಸ್ ತೀವ್ರ ಪ್ರಮಾಣದಲ್ಲಿ ಬೆಳೀತಾ ಹೋಗಿತ್ತು. ಸಿರಿಯಾ ಹಾಗೂ ಇರಾಕ್ನ ನಂತರ ಐಸಿಸ್ ತನ್ನ ದೊಡ್ಡ ನೆಲೆಯನ್ನ ಮಾಡಿಕೊಂಡಿದ್ದು ಇದೇ ಲಿಬಿಯಾದಲ್ಲಿ. ಹೀಗಾಗಿ ಲಿಬಿಯಾದ ಸೇನೆ ಅಲ್ಲಿ ಐಸಿಸ್ ವಿರುದ್ಧ ಕೂಡ ಹೋರಾಟ ಮಾಡಬೇಕಾಗಿ ಬಂತು. ಇದೆಲ್ಲದರ ಪರಿಣಾಮ ಅಂದ್ರೆ ಲಿಬಿಯಾ ತನ್ನ ನೆಮ್ಮದಿಯನ್ನ ಕಳ್ಕೊಳ್ತು. ಇವತ್ತು ಕೂಡ ಅಲ್ಲಿ ಭಯೋತ್ಪಾದಕರಿದ್ದಾರೆ. ಅವರ ವಿರುದ್ಧ ಅಲ್ಲಿನ ಸೇನಾ ಪಡೆಗಳು ಹೋರಾಟವನ್ನ ಮುಂದುವರಿಸುತ್ತಲೇ ಬರ್ತಾ ಇವೆ. ಇನ್ನು ಸದ್ಯಕ್ಕಲ್ಲಿ ಗವರ್ನಮೆಂಟ್ ಆಫ್ ನ್ಯಾಷನಲ್ ಯೂನಿಟಿ ಅನ್ನೋ ಸರ್ಕಾರ ಇದೆ. ಸಾಕಷ್ಟು ಹೋರಾಟಗಾರರನ್ನ, ಪ್ರತ್ಯೇಕತಾವಾದಿಗಳನ್ನ, ಸೇನಾ ನಾಯಕರನ್ನ ಎಲ್ಲರನ್ನ ಸೇರಿಸಿ ಒಂದು ಕಿಚಡಿ ಸರ್ಕಾರವನ್ನ ರಚನೆ ಮಾಡಿ ಅದಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆಯನ್ನ ಕೊಡಿಸೋ ಕೆಲಸವನ್ನ ಅಮೆರಿಕ ಮಾಡಿದೆ. 2021ರಲ್ಲಿ ಈ ಸರ್ಕಾರ ರಚನೆ ಆಗಿದ್ದು ಅಬ್ದುಲ್ ಹಮೀದ್ ದಿಬೇಬ್ ಲಿಬಿಯಾದ ಈಗಿನ ಪ್ರಧಾನಿಯಾಗಿದ್ದಾರೆ. ಇಷ್ಟಾದರೂ ಮರುಭೂಮಿಯಲ್ಲಿ ಅಡಗಿರುವ ಉಗ್ರರು ಯಾವಾಗ ದಾಳಿ ಮಾಡ್ತಾರೆ ಅನ್ನೋದು ಹೇಳೋದಕ್ಕೆ ಬರುವುದಿಲ್ಲ. ಅಲ್ಲಿನ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದ ಹಾಗೆ ಇದೆ.
ಗೆಳೆಯರೆ, ಇದು ಬರೀ ಲಿಬಿಯಾದ ಕಥೆ ಮಾತ್ರ ಅಲ್ಲ. ಎಲ್ಲೆಲ್ಲಿ ರೆಜಿಮ್ ಚೇಂಜ್ ಮಾಡೋದಕ್ಕೆ ಪಶ್ಚಿಮದ ದೇಶಗಳು ಪ್ರಯತ್ನ ಪಟ್ಟು ಅಲ್ಲೆಲ್ಲ ಬಹುತೇಕ ಇದೇ ಕಥೆನೆ. ಇಡೀ ಜಗತ್ತು ತಮ್ಮ ಹಾಗೆ ಪ್ರಜಾಪ್ರಭುತ್ವದಲ್ಲೇ ಇರಬೇಕು ಅಂತ ಅವ್ರು ಯಾಕೆ ಅಂದ್ಕೋಬೇಕು? ಅದು ಹೀಗೆ ಇರಬೇಕು ಅಂತ ಹೇಳೋದಕ್ಕೆ ಅವ್ರು ಯಾರು? ಒಂದೊಂದು ನೆಲ, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಜನರ ಮನಸ್ಥಿತಿಗಳಿಗೆ ತಕ್ಕ ಹಾಗೆ ಅಲ್ಲಿಂದಲೇ ಹುಟ್ಟಿ ಬಂದ ಆಡಳಿತಗಾರರು ಅಲ್ಲಿಗೆ ಅಡ್ಜಸ್ಟ್ ಆಗೋ ತರದ ಅಲ್ಲಿಗೆ ಬೇಕಾದಂತಹ ಆಡಳಿತವನ್ನು ಕೊಡ್ತಾ ಇರ್ತಾರೆ. ಆದ್ರೆ ಪಶ್ಚಿಮದ ದೇಶಗಳು ತಮ್ಮ ಸ್ವಾರ್ಥಕ್ಕೆ ಅಲ್ಲಿ ಮತ್ತೇನೋ ಮಾಡೋದಿಕ್ ಹೋಗಿ ಎಲ್ಲವನ್ನ ಹಾಳು ಮಾಡಿ ಬಂದ್ಬಿಡುತ್ತವೆ. ಈಗ ಇರಾನ್ ಅನ್ನೇ ನೋಡಿ, ಅವತ್ತು ಲಿಬಿಯಾ, ಟ್ಯುನೇಷಿಯಾ, ಈಜಿಪ್ಟ್ ಸೇರಿದಂತೆ ನಾನಾ ದೇಶಗಳು ಹಾಳಾಗೋದ್ರಲ್ಲಿ ಈ ಇರಾನಿನ ಕೊಡುಗೆ ತುಂಬಾನೇ ದೊಡ್ಡದಿತ್ತು. ಈಗ ಇಸ್ರೇಲ್ ಮತ್ತು ಅರಬ್ ಜಗತ್ತು ಈ ಇರಾನಿನ ಆಡಳಿತ ಬದಲಾವಣೆಯ ಬಗ್ಗೆ ಯೋಚಿಸ್ತಾ ಇದೆ. ಅದಕ್ಕೆ ಬೆಂಬಲವಾಗಿ ಮತ್ತೆ ಅದೇ ಅಮೆರಿಕ ನಿಂತಿದೆ. ಅಲ್ಲಿ ಖಮೇನಿಯನ್ನ, ಇಸ್ಲಾಮಿಕ್ ರಿಪಬ್ಲಿಕ್ ಅನ್ನ ಎಲಿಮಿನೇಟ್ ಮಾಡಿದ್ರೆ ಮುಂದೆ ಇರಾನ್ ನಲ್ಲಿ ಯಾವ ಆಡಳಿತ? ಅಲ್ಲಿ ಸೃಷ್ಟಿಯಾಗುವ ಅರಾಜಕತೆ, ಅತಂತ್ರಕ್ಕೆ ಅಲ್ಲಿ ಯಾರ ಬಳಿಯಾದ್ರೂ ಪರಿಹಾರ ಇದೆಯಾ? ಇದು ಗೆಳೆಯರೆ ಮುಅಮ್ಮರ್ ಗಡಾಫಿ ಮತ್ತು ಆತನ ನಂತರ ಲಿಬಿಯಾಗೆ ಬಂದ ಸ್ಥಿತಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.